ಬೆಳಗಿನ ತಿಂಡಿಗೆ ಗೆಣಸು ಮತ್ತು ಕಡಲೆದ್ದು ಉಸ್ಲಿ ರೆಡಿಯಾಗಿದೆ. ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇದು ಇವಾಗ ರಾತ್ರಿ ನೆನೆಸಿಟ್ಟಿದ್ದು ಕಡಲೆ ಒಳ್ಳೆ ನೆಂದಿದೆ. ಇವು ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕ್ಕೊಳ್ಳುವ. ಕುಕ್ಕರಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಕುಕ್ಕರಿಗೆ ಹಾಕ್ಕೊಳ್ತಿದ್ದೇನೆ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಒಂದು 2 ಲೋಟೆ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀರು. ಇವಾಗ ಕುಕ್ಕರ್ ಮುಚ್ಚಿ ಒಂದು 4 ರಿಂದ 5 ವಿಸಿಲ್ ಬರಿಸ್ಬೇಕು ಕುಕ್ಕರಲ್ಲಿ. ಈಗ ಮುಚ್ಚಿಡ್ತೇನೆ. ಇವಾಗ ಇದಕ್ಕೆ ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಳ್ಳುವ. ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಹಾಕ್ಕೊಂಡು ಸಣ್ಣ ಚಮಚದಲ್ಲಿ ಒಂದು ಅರ್ಧ ಚಮಚ ಹಾಕ್ಕೊಳ್ಳಿ. ಅದು ಮುಚ್ಚಿಡುವ. ಈಗ ಒಂದು ಗೆಣಸು ತಗೊಂಡಿದ್ದೇನೆ. ಇದು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಬೇಕು. ಈ 4 ರಿಂದ 5 ಸೀಟಿ ಆಯಿತು. ಗ್ಯಾಸ್ ಬಂದ್ ಮಾಡ್ತೇನೆ. ಇವಾಗ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಸಣ್ಣದು ಮಾಡಿ ಕಟ್ ಮಾಡ್ಕೊಳ್ತೇನೆ. ಇವಾಗ ಒಂದು ಪಾತ್ರೆ ಬಿಸಿಗೆ ಇಟ್ಟಿದ್ದೇನೆ. ಇದಕ್ಕೆ ಎಣ್ಣೆ ಹಾಕ್ಕೊಳ್ತೇನೆ. ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ಈಗ ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳುವ ಒಗ್ಗರಣೆಗೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಗ್ತಾ ಬಂದಿದೆ. ಸಾಸಿವೆ ಹಾಕ್ಕೊಳ್ತೇನೆ 1 ಚಮಚ. ಆಮೇಲೆ ಒಂದು ಚಮಚ ಜೀರಿಗೆ. ಸ್ವಲ್ಪ ಬಿಸಿ ಆಗಿ ಈಗ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಬಿಸಿ ಆಯಿತು. ಈಗ ಉದ್ದಿನಬೇಳೆ ಹಾಕ್ಕೊಳ್ತಿದ್ದೇನೆ 1 ಚಮಚ. ಆಮೇಲೆ 1 ಚಮಚ ಕಡಲೆಬೇಳೆ. ಸ್ವಲ್ಪ ಫ್ರೈ ಆಗಲಿ. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಯಿತು. ಇವಾಗ ಒಣಮೆಣಸು ತಗೊಳ್ತಿದ್ದೇನೆ, ಒಂದು 2 ಕಟ್ ಮಾಡಿ ಹಾಕ್ಕೊಳ್ಬೇಕು. ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಲಾಸ್ಟಿಗೆ ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇದು ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಕಟ್ ಮಾಡಿಟ್ಟ ಗೆಣಸು ಹಾಕ್ತಿದ್ದೇನೆ. ಈಗ ಬೇಯಿಸಿಟ್ಟ ಕಡಲೆ ಹಾಕ್ತಿದ್ದೇನೆ. ಇದು ಗೆಣಸು ಬೇಯಲಿಕ್ಕೆ ಇದೆ ನೀರು ಸಾಕಾಗುತ್ತೆ, ಬೇರೆ ನೀರು ಹಾಕೋದು ಬೇಡ. ಕಡಲೆ ಚೆನ್ನಾಗಿ ಬೆಂದಿದೆ, ಒಳ್ಳೆ ಬೆಂದಿದೆ ನೋಡಿ ಕಡಲೆ. ಇವಾಗ ಇದರೊಟ್ಟಿಗೆ ಬೇಯಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇಡುವ. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಕುದಿ ಬಂದ್ರ ಮೇಲೆ ಸ್ವಲ್ಪ ಉರಿ ಮೀಡಿಯಮ್ ಮಾಡ್ಕೊಳ್ಳಿ. ನಿಮಗೆ ಒಗ್ಗರಣೆಗೆ ಉದ್ದಿನಬೇಳೆ ಕಡಲೆಬೇಳೆ ಇಲ್ದಿದ್ರೆ ತೊಂದರೆ ಇಲ್ಲ. ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಬೇಯ್ಲಿಕ್ಕೆ ಹಾಕಿದ್ರ ಮೇಲೆ ಒಂದು 2-3 ಸಲ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಒಗ್ಗರಣೆ ಎಲ್ಲ ಬೇಡದಿದ್ದರೆ ಹಾಗೆ ತಿಂತೇವೆ ಅಂದರೆ ತೊಂದರೆ ಇಲ್ಲ. ಕಡಲೆ ಮತ್ತು ಇದನ್ನು ಬೇಯಿಸ್ಕೊಂಡು ಹಾಗೆ ತಿನ್ಬೋದು. ಇದನ್ನು ಮಾತ್ರ ಸೆಪ್ರೇಟ್ ಬೇಯಿಸ್ಕೊಳ್ಳಿ. ಗೆಣಸು ಬೇಗ ಬೇಯುತ್ತೆ. ಹೀಗೆ ಕಟ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಕಡಲೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಅದಕ್ಕೆ ಮತ್ತೇನು ಬೇಕಂತಿಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಡಯಟ್ನವರಿಗೂ ತುಂಬ ಒಳ್ಳೆಯದಿದೆ, ಪ್ರೋಟೀನ್ ಇರುತ್ತೆ. ಇವಾಗ ಸ್ವಲ್ಪ ಬೆಲ್ಲ ಹಾಕ್ತಿದ್ದೇನೆ. ಚೂರು ಒಂದು 2 ಟೀ ಸ್ಪೂನು ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಬೇಡದಿದ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಆಗುತ್ತೆ, ಒಂದು 2 ಟೀ ಸ್ಪೂನು. ಮತ್ತು ಕಾಯಿ ಹಾಕ್ಕೊಳ್ಳಿ, ಒಂದು ಭಾಗ. ಇಡೀ ಕಾಯಲ್ಲಿ 1 ಭಾಗ ಹಾಕ್ಕೊಳ್ಬೇಕು. ಈಗ ಅರ್ಧ ಭಾಗ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು. ಇದು ನಾನು ಸುಮಾರು 4 ರಿಂದ 5 ಜನ ತೋರಿಸಿ ಕೊಡ್ತಾಯಿದ್ದೇನೆ. ನೀವು ಒಂದು 2-3 ಜನ ಮಾಡಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಈಗ ಗ್ಯಾಸ್ ಬಂದ್ ಮಾಡ್ತೇನೆ. ಇದು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.